ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ವಿಶೇಷವಾಗಿ ಮಾವಿನಕಾಯಿ ಸೀಸನಲ್ಲಂತೂ ಹಲವಾರು ರೀತಿಯಾದಂತಹ ನಾವು ಡಿಶನ್ನು ಮಾಡ್ತಾನೆ ಇರ್ತೀವಿ. ಇವತ್ತು ನಾನಿಲ್ಲಿ ಹುಳಿ ಮಾವಿನಕಾಯಿಯನ್ನು ಬಳಸ್ಬಿಟ್ಟು ವಿಶೇಷವಾಗಿ ಮಾಡಿದಂತಹ ಒಂದು ಮಾವಿನಕಾಯಿ ಹುಳಿ ಅನ್ನವನ್ನು ಇವತ್ತು ತೋರಿಸ್ತಾ ಇದ್ದೀನಿ. ಸೂಪರ್ ಆಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟಿಗೆಲ್ಲ ಇದನ್ನು ಮಾಡಿಕೊಂಡು ತಿನ್ಬೋದು. ಬನ್ನಿ ಹಾಗಾದರೆ ಮಾಡೋ ವಿಧಾನವನ್ನು ನೋಡ್ಕೊಳ್ಳೋಣ. ಇಲ್ಲಿಗ ಒಂದು ಸಣ್ಣ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಈಗ ಒಂದು ಹಸಿ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ, ಮತ್ತೊಂದು ಸ್ವಲ್ಪ ಹಸಿ ಶುಂಠಿ, ಇನ್ನೀಗ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಬೇಕು ಇದಕ್ಕೆ. ಮತ್ತು ಒಂದು ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡು ತರಬೇಕು. ನೈಸಾಗಿ ರುಬ್ಕೊಳ್ಬೇಕು ಇದನ್ನು. ಈಗ ನೋಡಿ ರುಬ್ಕೊಂಡು ತಂದಿದ್ದೀನಿ ನೈಸಾಗಿ. ರುಬ್ಬಿ ಇಟ್ಟಂತಹ ಇದನ್ನು ಒಂದು ಸೈಡಲ್ಲಿ ಎತ್ತಿಡೋಣ. ನೆಕ್ಸ್ಟ್ ಈಗ ಇಲ್ಲಿ ನಾವೀಗ ಅನ್ನವನ್ನು ಮಾಡ್ಕೊಳ್ಬೇಕು. ಅದಕ್ಕಾಗಿ ನಾನಿಲ್ಲಿಗೆ ಕುಕ್ಕರನ್ನು ತಗೊಂಡಿದ್ದೀನಿ. ಇದಕ್ಕೆ ಈಗ 1.5 ಕಪ್ ಆಗುವಷ್ಟು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದೀಗ ನಾನು ರಾ ರೈಸನ್ನು ತಗೊಂಡಿದ್ದೀನಿ, ಊಟದ ಅಕ್ಕಿ. ಇದನ್ನು ಚೆನ್ನಾಗಿ 3-4 ಸರಿ ತೊಳ್ಕೊಂಡು ತಂದಿದ್ದೀನಿ. ಇನ್ನೀಗ ಮಿಕ್ಸಿ ಜಾರಲ್ಲಿ ನಾವಾಗಲೇ ರುಬ್ಬಿ ಇಟ್ಟಂತಹ ಮಿಶ್ರಣ, ಕರಿಬೇವು ಸೊಪ್ಪು, ಹಸಿಮೆಣಸು ಮತ್ತು ಹಸಿ ಶುಂಠಿದ್ದು, ಅದನ್ನು ಈಗ ಕಪ್ಪಳತೆಯಲ್ಲಿ ನಾವು ನೀರನ್ನು ಹಾಕಿ ಈಗ ಅಕ್ಕಿಯನ್ನು ಬೇಯೋದಕ್ಕೆ ಇಡಬೇಕಾಗತ್ತೆ. ಈಗ ನಾವು ಯಾವ ಕಪ್ಪಳತೆಯಿಂದ 1.5 ಕಪ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೀವಲ್ಲ, ಅದಕ್ಕೆ ಈಗ ಸರಿಯಾಗಿ 3 ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ. ಜೊತೆಗೆ ನಾವು ರುಬ್ಬಿ ಇಟ್ಟಂತಹ ಮಿಶ್ರಣವನ್ನು ಕೂಡ ಒಟ್ಟಿಗೆ ಹಾಕ್ಕೊಳ್ಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಬೇಕಿದು. ಒಂದು 2-3 ಸೀಟಿ ಆದರೂ ಕೂಗಿಸ್ಬೇಕಾಗತ್ತೆ. ಈಗ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಈಗ ನೋಡಬಹುದು ಬೆಂದಾದ ನಂತರ ನಾನೀಗ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿರತ್ತೆ. ಇದನ್ನು ಇನ್ನೀಗ ಬೆಂದಿರುವಂತಹ ಈ ಅನ್ನವನ್ನು ಸೈಡಲ್ಲಿ ಇಡೋಣ. ನೋಡಿ ಈಗಾಗಲೇ ಉದುರು ಆಗಿದೆ ನೋಡಿ. ಇಷ್ಟು ಚೆನ್ನಾಗಿ ಬಿಡಿ ಬಿಡಿಯಾಗಿ ಇರಬೇಕು ಅನ್ನ. ಆಗ ಮಾತ್ರ ನಮಗೆ ಪಲಾವ್ ಕೂಡ ಅಥವಾ ಹುಳಿ ಅನ್ನ ಕೂಡ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ಸೈಡಲ್ಲಿ ಇಡೋಣ, ಮುಚ್ಚಳನ ಮುಚ್ಚಿ. ನೆಕ್ಸ್ಟು ನಾವೀಗ ಇಲ್ಲಿ ಒಂದು ಮಾವಿನಕಾಯನ್ನು ತಗೊಂಡಿದ್ದೀನಿ. ಇದನ್ನು ಈಗ ಸಿಪ್ಪೆ ಎಲ್ಲ ತೆಗಿಬೇಕು ಹೊರಗಡೆದು. ಸಿಪ್ಪೆ ತೆಗೆದು ಸಣ್ಣಕ್ಕೆ ಹೆಚ್ಕೊಂಡಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ರುಬ್ಕೊಂಡು ತರಬೇಕು. ತುಂಬ ನುಣ್ಣಗೆ ಮಾಡ್ಕೊಳ್ಬಾರ್ದು, ಅದೊಂದು ನೆನಪಲ್ಲಿರಬೇಕು. ಈಗ ನೋಡ್ಬೋದು ತರಿಯಾಗಿ ರುಬ್ಕೊಂಡು ತಂದಿದ್ದೀನಿ. ಇದನ್ನು ಇನ್ನೀಗ ಒಂದು ಸೈಡಲ್ಲಿ ಇಡೋಣ. ನೋಡಿ ಯಾವ ಥರ ಬಂದಿದೆ ಅಂತ ನೋಡ್ಬೋದು. ಇದನ್ನು ಇನ್ನೀಗ ಒಂದು ಸೈಡಲ್ಲಿ ಇಟ್ಟು ಒಗ್ಗರಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಒಗ್ಗರಣೆಯನ್ನು ಮಾಡ್ಕೊಳ್ಳೋದಕ್ಕೆ ನಾನು ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ತಗೊಂಡು ಅದಕ್ಕೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಇನ್ನೀಗ ಇದಕ್ಕೆ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಬೇಕು. ಆಮೇಲೆ 1 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಮತ್ತು ಸ್ವಲ್ಪ ಜೀರಿಗೆ, ಆಮೇಲೆ ಸಾಸಿವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ನೆಲಗಡಲೆಯನ್ನು ಅಥವಾ ಶೇಂಗಾ ಬೀಜವನ್ನು ಹಾಕ್ಕೊಳ್ಬೇಕು. ಇವಿಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕಾಗತ್ತೆ. ಎಲ್ಲವನ್ನು ಸರಿಯಾಗಿ ಹುರ್ಕೊಳ್ಬೇಕು. ನೆಲಕಡಲೆ ಆಗಿರ್ಬೋದು, ಕಡಲೆಬೇಳೆ ಎಲ್ಲವೂ ಬ್ರೌನ್ ಕಲರಿಗೆ ಟರ್ನ್ ಆಗಬೇಕು. ಆಮೇಲೆ ನಾವಿದಕ್ಕೆ ಗೋಡಂಬಿಯನ್ನು ಹಾಕ್ಕೊಳ್ಬೇಕು. ಗೋಡಂಬಿ ಬಹಳ ಬೇಗನೆ ಕೆಂಪಾಗಿ ಹೋಗುತ್ತೆ, ಅದಕ್ಕೋಸ್ಕರ ಆದಷ್ಟು ಅದನ್ನು ಲಾಸ್ಟಲ್ಲಿ ಹಾಕ್ಕೊಳ್ಬೇಕು. ಈಗ ನೋಡಿ ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ. ಇನ್ನು ಇದನ್ನು ಬ್ರೌನ್ ಕಲರ್ ಬರೋವರೆಗೆ ನಾವು ಇದನ್ನು ಹುರ್ಕೊಳ್ಳೋಣ. ಗೋಡಂಬಿಯನ್ನು ಹೊಂಬಣ್ಣ ಬರೋ ತನಕ ಹುರಿದಾದ ನಂತರ ನಾವಿನ್ನೀಗ ಇದಕ್ಕೆ ಬ್ಯಾಡಗಿ ಮೆಣಸಿನಕಾಯನ್ನು ಹಾಕ್ಕೊಳ್ಬೇಕು. ಇನ್ನು ರುಚಿಗೆ ತಕ್ಕಷ್ಟು ಹಸಿಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಕರಿಬೇವು ಸೊಪ್ಪನ್ನು ಹಾಕಬೇಕು ಇದಕ್ಕೆ. ಇನ್ನು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳೋಣ ಇವಿಷ್ಟನ್ನು. ಇನ್ನು ಮೀಡಿಯಂ ಉರಿನಲ್ಲೇ ಇಟ್ಕೊಂಡು 1 ನಿಮಿಷ ಕಾಲ ನಾವಿದನ್ನು ಫ್ರೈ ಮಾಡಿದರೆ ಸಾಕಾಗುತ್ತೆ. ಆಮೇಲೆ ನಾವಿನ್ನು ಇದಕ್ಕೆ ಕೊನೆಯಲ್ಲಿ ನಾವು ಗ್ರೈಂಡ್ ಮಾಡಿ ಇಟ್ಟಂತಹ ಹುಳಿ ಮಾವಿನಕಾಯಿಯನ್ನು ಕೂಡ ಹಾಕ್ಕೊಳ್ಬೇಕು. ಈಗ ನೋಡಿ ಮಾವಿನಕಾಯಿಯನ್ನು ತರಿಯಾಗಿ ರುಬ್ಬಿದ್ದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಸ್ವಲ್ಪ ಬೆಂದರೆ ಸಾಕಿದು. ಒಂದು 2 ನಿಮಿಷ ನಾವೀಗ ಮೀಡಿಯಂ ಊರಿನಲ್ಲಿ ಇಟ್ಕೊಂಡು ಮಾವಿನಕಾಯಿಯನ್ನು ಕೂಡ ಮಿಕ್ಸ್ ಮಾಡಿದರೆ ಸಾಕಾಗತ್ತೆ. ತುಂಬಾ ಸೂಪರ್ ಆಗಿರುತ್ತೆ. ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ಇದೇ ವಿಧಾನದಲ್ಲಿ. ಯಾವತ್ತಾದರೂ ನಾವು ಒಂದೇ ರೀತಿಯಾದಂತಹ ಪಲಾವ್ ಅಥವಾ ಏನಾದರೂ ಚಿತ್ರಾನ್ನೆಲ್ಲ ತಿಂದು ಬೇಜಾರಾಗಿದ್ದಾಗ ಮಾವಿನಕಾಯಿ ಸೀಸನಲ್ಲಿ ಈ ಥರದ್ದನ್ನು ಮಾಡಿ ತಿಂದರೆ ಅಂತೂ ಸೂಪರ್ ಆದಂತಹ ಟೇಸ್ಟ್ ಅಂತ ಹೇಳ್ಬೋದು. ಈಗ ನೋಡಿ ಮಾವಿನಕಾಯಿಯನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಂದು ಕೂಡ ಆಗಿದೆ ಇದು. ಇನ್ನೀಗ ಇದಕ್ಕೆ ಆಗಲೇ ನಾವು ಉಪ್ಪನ್ನು ಅನ್ನಕ್ಕೆ ಹಾಕಿರ್ತೀವಿ, ನೋಡಿಕೊಂಡು ಹಾಕ್ಕೊಳ್ಬೇಕು. ನಾನಿಲ್ಲಿ ಸ್ವಲ್ಪ ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಇದಕ್ಕೆ ಹಿಡಿಸತ್ತೆ ಅಂತ ಹಾಕ್ಕೊಂಡಿದ್ದೀನಿ. ಇನ್ನೀಗ ನಾವಾಗಲೇ ಅನ್ನವನ್ನು ಮಾಡಿ ಇಟ್ಕೊಂಡಿದ್ದೀವಲ್ಲ, ಅದಕ್ಕೆ ಈ ಹುರಿದಿಟ್ಟಂತಹ ಮಿಶ್ರಣವನ್ನು ಹಾಕ್ಕೊಳ್ಬೇಕು.
ಹುರಿದಿಟ್ಟಂತಹ ಮಾವಿನಕಾಯಿ ಮಿಕ್ಸನ್ನು ಹಾಕಿ ಚೆನ್ನಾಗಿ ಇದನ್ನು ಕೈಯಾಡಿಸ್ಬೇಕೊಮ್ಮೆ. ಅನ್ನದ ಜೊತೆಗೆ ಎಲ್ಲವೂ ಸರಿಯಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಮಾವಿನಕಾಯಿ ಹುಳಿ ಅನ್ನ ಕೂಡ ರೆಡಿ ಆಗುತ್ತೆ. ಮಕ್ಕಳೆಲ್ಲಂತೂ ಇದನ್ನು ನೋಡಿದರೆ ಡಿಫ್ರೆಂಟ್ ಆದಂತಹ ಟೇಸ್ಟ್ ಅಂತ ತುಂಬಾ ಸೂಪರಾಗಿ ತಿಂತಾರೆ. ಇವತ್ತಿನ ಮಾವಿನಕಾಯಿ ಹುಳಿ ಅನ್ನದ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದಲ್ಲ. ನೀವು ಕೂಡ ಇದೇ ರೀತಿಯಾಗಿ ಮನೆಯಲ್ಲಿ ಟ್ರೈ ಮಾಡಿ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಹೊಸಬ್ರು ಯಾರಾದರೂ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅದೇ ರೀತಿಯಾಗಿ ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.